ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲೂ ಪ್ರಸ್ತಾಪ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ. ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು. ಇವತ್ತು ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಮತ್ತೆ ಗದ್ದಲ. ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಕೋಲಾಹಲ. ಪ್ರತಿಪಕ್ಷಗಳಿಂದ ಅಬಕಾರಿ ಸಚಿವರ ರಾಜೀನಾಮೆಗೆ ಪಟ್ಟು. ಸಿಎಂ ಭೇಟಿಯಾದ ಆರ್ಬಿ ತಿಮ್ಮಾಪುರ್. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆ. ಅಧಿವೇಶನದ ಹೊತ್ತಲ್ಲೇ ದಲಿತ ಸಚಿವರು ಶಾಸಕರ ಸಭೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ. ಸಿಎಂ ಬದಲಾಯಿಸಿದರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯದ ಬಗ್ಗೆ ಚರ್ಚೆ. ಜಿಬಿಎ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವಾಗಿ ಸ್ಪರ್ಧೆ. 120 ವಾರ್ಡ್ಗಳಲ್ಲಿ ಸ್ಪರ್ಧೆಯ ಇಂಗಿತ ವ್ಯಕ್ತಪಡಿಸಿದ್ದ ದೇವೇಗೌಡರು. ದಳದ ಅಭ್ಯರ್ಥಿಗಳು ಸ್ಪರ್ಧಿಸಿ ಆ ವಾರ್ಡ್ಗಳು ಕೈಕೊಟ್ರೆ ಜೆಡಿಎಸ್ನಿಂದಾಗಿ ಬಿಜೆಪಿಗೆ ವಾರ್ಡ್ ಕೈ ತಪ್ಪೋ ಆತಂಕ. ರಾಮನಗರದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋ ಬಗ್ಗೆ ಎಚ್ಡಿಕೆ ಮಾತು. ಇತ್ತ ರಾಮನಗರದಿಂದಲೇ ನಿಲ್ತೇನೆ ಅಂತಿರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ. ದಳಪತಿಗಳ ಹೇಳಿಕೆಗಳಿಂದ ರಾಮನಗರ ಕಾರ್ಯಕರ್ತರಿಗೆ ಈಗ ಗೊಂದಲ. ಫೆಬ್ರವರಿ 16ಕ್ಕೆ ಹಾವೇರಿಯಲ್ಲಿ ರಾಜ್ಯ ಸರ್ಕಾರದ 1000 ದಿನಗಳ ಸಮಾವೇಶ. ಸಂಸದ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಕೈ ಕಹಳೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಟಾರ್ಗೆಟ್ ಹಿನ್ನೆಲೆ 1 ಲಕ್ಷಕ್ಕೂ ಅಧಿಕ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ಯಾವುದೇ ಸರ್ಕಾರ ಇದ್ರೂ ಟೆಂಡರ್ಗೆ ಪರ್ಸೆಂಟೇಜ್ ಕೊಡಲೇಬೇಕು. ಶಾಸಕರು ಅಧಿಕಾರಿಗಳು ಸೇರಿ ಯಾರಿಗೆ ಹೇಳ್ತಾರೆ ಅವರಿಗೆ ಮಾತ್ರ ಟೆಂಡರ್ ಆಗುತ್ತೆ. ಕಲಬುರಗಿಯಲ್ಲಿ ಜಗನ್ನಾಥ್ ಶೇಜಗಿ ಸ್ಫೋಟಕ ಹೇಳಿಕೆ. ಶಿರಸಿಯಲ್ಲಿ ವಸಂತ್ ಕೊಲೆ ಕೇಸ್ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಎಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೆ ವಿಚಾರಣೆ. ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡೋ ಸಾಧ್ಯತೆ. ಮಹಿಳಾ ಸಿಪಿಐ ಪೇದೆಗಳ ಮೇಲೆ ಕೈ ನಾಯಕನ ಪುತ್ರರ ಹಲ್ಲೆ ಕೇಸ್. ರಿಪಬ್ಲಿಕ್ ಆಫ್ ದಾವಣಗೆರೆ ಎಂದು ಫೇಸ್ಬುಕ್ ಪೇಜ್ನಲ್ಲಿ ಬಿಜೆಪಿ ಆಕ್ರೋಶ. ಈ ಗೂಂಡಾ ಸಂಸ್ಕೃತಿಗೆ ಕಡಿವಾಣ ಯಾವಾಗ ಎಂದು ಸಿಎಂ ಗೃಹ ಸಚಿವರಿಗೆ ಬಿಜೆಪಿ ಪ್ರಶ್ನೆ. ಕುಣಿದು ಪಟಾಕಿ ಸಿಡಿಸಿ ನಡು ರಸ್ತೆಯಲ್ಲೇ ಕೇರಳ ವಿದ್ಯಾರ್ಥಿಗಳ ಉದ್ದಟತನ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಟೋಲ್ ಬಳಿ ಪುಂಡಾಟ. ಕೇರಳದಿಂದ ಉಡುಪಿಗೆ ಟ್ರಿಪ್ಗೆ ಬಂದಿದ್ದ ವಿದ್ಯಾರ್ಥಿಗಳಿಂದ ಇತರೆ ಸವಾರರಿಗೆ ಕಿರಿಕಿರಿ. ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ಫಿಕ್ಸ್. 5% ದರ ಏರಿಕೆ ಮಾಡಲು ತೀರ್ಮಾನ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿರುವ ಬಿಎಂಆರ್ಸಿಎಲ್. ಮತ್ತೊಂದು ಕಡೆ ಬೆಂಗಳೂರಿಗರಿಗೆ ಮೆಟ್ರೋದಿಂದ ಮತ್ತೊಂದು ಗುಡ್ ನ್ಯೂಸ್. ಪಿಂಕ್ ಲೈನ್ ಮೆಟ್ರೋಗೆ 2ನೇ ರೈಲು ಆಗಮನ. ಮೊದಲ ಹಂತದಲ್ಲಿ ಕಾಳಿನ ಅಗ್ರಹಾರ ಟು ತಾವರೆಕೆರೆ ನಡುವೆ ಸಂಚಾರ. ರಾಮನಗರ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆ ಹಾವಳಿ. ಅಭಿಷೇಕ್ ಅನ್ನೋರಿಗೆ ಸೇರಿದ್ದ ತೆಂಗಿನ ಮರಗಳು ನಾಶ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಮೈಸೂರಿನ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ಬಂದ್. ನಾಗರಹೊಳೆ ಅಭಯಾರಣ್ಯದ ಕೆರೆಯಲ್ಲಿ ಹುಲಿ ರಿಲ್ಯಾಕ್ಸ್. ಸಫಾರಿ ರಿಓಪನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಜನರ ಮನವಿ. ಬೇಡ ಅಂತ ಸೇವ್ ಕಬಿನಿ ತಂಡ ಆಗ್ರಹ. ಎಲಿಮಿನೇಟರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಜಯ. WPL ಫೈನಲ್ ಪ್ರವೇಶ ಮಾಡಿದ ದೆಹಲಿ ಬೆಡಗಿಯರು. ನಾಳೆ ವಡೋದರಾದಲ್ಲಿ ಆರ್ಸಿಬಿ ಡಿಸಿ ಫೈನಲ್ ಮ್ಯಾಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.